ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಎಲ್ಲರಿಗೂ ಖುಷಿ ವಿಚಾರ ಮತ್ತು ಶುಭದಾಯಕ ವಿಚಾರ. ಏನು ಗುರುಗಳು ಇಷ್ಟು ದಿನ ವಿಡಿಯೋಗಳನ್ನು ಸ್ಟಾಪ್ ಮಾಡಿದ್ರಲ್ಲ, ಯಾಕೆ ವಿಡಿಯೋಗಳನ್ನು ಮಾಡಿಲ್ಲ ಅಂತಕ್ಕಂಥವ್ರು ಸುಮಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರಿ. ಯಾಕೆ ಅಂತಂದರೆ ಮೇ 15 ಬರೋ ಗಂಟ ನಾನು ಕಾಯ್ತಾ ಇದ್ದೆ. ಯಾಕೆ ಹೇಳಿ ಅಂದರೆ ಮಕರ ರಾಶಿಯವರಿಗೆ ಈಗ ಅಸಲಿ ಆಟ ಶುರು. ಮೇ 15 ಗಂಟ ನಾನು ಕಾಯ್ದೆ. ಯಾಕೆ ಹೇಳು, ತಾಳಿದವನು ಬಾಳಿಯಾನು. ಯಾಕೆ ಗುರುಗಳು ಕಾಯ್ದ್ರು? ಮಕರ ರಾಶಿಯವರಿಗೆ 15 ದಿನಗಳ ಕಾಲ ಯಾಕೆ ವಿಡಿಯೋಗಳನ್ನು ಮಾಡಿಲ್ಲ ಗುರುಗಳು? ಯಾಕಂದ್ರೆ ಮಕರ ರಾಶಿಯವರಿಗೆ ಅಂತ ಅದ್ಭುತವಾಗಿರತಕ್ಕಂಥ ಯೋಗ ಅದ. ಅಮಾಸೆ ಕಳಿತು ಅಂತಂದ್ರೆ ಸಾಕು, ಮನೆಯಲ್ಲೆಲ್ಲ ಹಬ್ಬದ ವಾತಾವರಣ. ಏನದ ಗುರುಗಳ? ಮೇ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಆಗುವಂತಹ ಲಾಭಗಳು ಏನಿರುತ್ತೆ ಲೈಫಲ್ಲಿ, ಏನಿರೋದಿಲ್ಲ, ಏನನ್ನ ಕಳ್ಕೊಂತೀರಾ, ಏನನ್ನ ನಾವು ಹುಡುಕ್ತೀರಾ ಅನ್ನುವಂಥದ್ದನ್ನ ಮಾತನ್ನ ಹೇಳ್ತಾ, ಮೇ ತಿಂಗಳ ಮಾಸ ಭವಿಷ್ಯ ಏನನ್ನ ಹೇಳ್ತದ ಅನ್ನೋಕ್ಕಿಂತ ಪೂರ್ವದಲ್ಲಿ ಈ ವಿಡಿಯೋವನ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಏನ್ ಗುರುಗಳು, ಮೇ 15 ಗಂಟ ಕಾದಿರ ಶುಭ ಸೂಚನೆಗಳ ಏನದು ಅಂತಂದ್ರೆ, ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನಗಳು ಹೇಗಿದಾವಂತ ನೋಡ್ಕೊಂಬರೋಣ. ಮೊದಲು ಅದನ್ನೊಂದು ನೋಡ್ಬಿಟ್ರೆ ಎಲ್ಲಾ ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದು. ಏನದ ಗುರುಗಳ? ಮೊದಲನೇದಾಗಿ ಕುಜಗ್ರಹ 11ನೇ ತಾರೀಕು ಕುಜಗ್ರಹ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪಥವನ್ನ ಬದಲಾಯಿಸತಕ್ಕಂಥದ್ದು. ಮತ್ತೆ 15ನೇ ತಾರೀಕು ಸೂರ್ಯಗ್ರಹ ಮೇಷ ರಾಶಿಯಿಂದ ಮತ್ತೆ ವೃಷಭ ರಾಶಿಗೆ ತನ್ನ ಪತನವನ್ನ ಬದಲಾಯಿಸುವಂಥದ್ದು. ಮತ್ತೆ 14ನೇ ತಾರೀಕು ಮೇ 14ನೇ ತಾರೀಕು ಶುಕ್ರಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನ ಮಾಡ್ತಕ್ಕಂಥದ್ದು. 15ನೇ ತಾರೀಕು ಬುಧಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನ ತನ್ನ ಬದಲಾವಣೆಗಳನ್ನ ಬಂದ್ರೆ, 23ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನವನ್ನ ಬದಲಾಯಿಸುವಂಥದ್ದು. ಮತ್ತೆ ಅದೇ ರೀತಿಯ ಇನ್ನು ಉಳಿದ ಗ್ರಹಗಳಾಗಿರ್ತಕ್ಕಂಥ ರಾಹು ಗ್ರಹ ಕುಂಭರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು, ಕೇತುಗ್ರಹ ಸಿಂಹರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು, ಶನಿಗ್ರಹ ಮೀನರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಇನ್ನ ಉಳಿದ ಗ್ರಹ ಅಂತಂದ್ರೆ ಗುರುಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಹಾಗಾದ್ರೆ ಹೇಗಿದೆ ನಮ್ಮ ಲೈಫು, ಹೇಗಿದೆ ನಮ್ಮ ಜೀವನ ಮೇ ತಿಂಗಳಲ್ಲಿ? ಏನದ ಗುರುಗಳ ನಮಗ ಲಾಭಗಳೇನದ ಮೇ ತಿಂಗಳಲ್ಲಿ ಶುಭದಾಯಕ ಅಂತ ಹೇಳಿದ್ರಿ? 15 ದಿನ ನನಗ ವೇಟ್ ಮಾಡಿಸಿ ನಿಮ್ ವಿಡಿಯೋಗಳೇ ಬರ್ಲಿಲ್ಲ. 15 ದಿನಗಳ ಕಾಯ್ದ ನಂತರ ನಿಮ್ಗೆ ಅದ್ಭುತಕರವಾಗಿರತಕ್ಕಂತಹ ಯೋಗ ಅದ. ಈ ವಿಡಿಯೋವನ್ನ ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಅದ್ಭುತಕರವಾಗಿರತಕ್ಕಂತಹ ಮಾಹಿತಿ ಅದ. ತುಂಬಾ ಬೇಸತ್ತು ಜೀವನವೇ ಸಾಕಾಗಿ ಅನ್ನುವಷ್ಟರಲ್ಲಿ ಮೇ ತಿಂಗಳು ಬಂದೇ ಬಿಡ್ತು. ಏನು ಶುಭದಾಯಕ? ಯಾರಿಗೆ? ಮಕರ ರಾಶಿಯವರಿಗೆ ಮನೆಯೆಲ್ಲ ಶುಭದಾಯಕ. ಹಾಗಾದ್ರೆ ಏನಿರ್ತದ ಅವರ ಜೀವನದಲ್ಲಿ ಮೇ ತಿಂಗಳಲ್ಲಿ? ಯಾವುದವರಿಗೆ ಸಿಗ್ತದ, ಯಾವುದವರಿಗೆ ಜೀವನದಲ್ಲಿ ಸಿಗೋದಿಲ್ಲ ಅನ್ನುವಂಥದ್ದನ್ನ ನೋಡ್ಕೊಂಡು ಬರೋಣ. ಮಕರ ರಾಶಿಗೆ ರಾಶಾಧಿಪತಿ ಆಗಿರ್ತಕ್ಕಂಥದ್ದು ಶನಿಗ್ರಹ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು. ಇದು 3ನೇ ಮನೆ ಧೈರ್ಯವನ್ನ ಕೂಡ, ಮನೆಯನ್ನ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು. ಮತ್ತೆ ಪರಾಕ್ರಮದ ಮನೆ ಆಗಿರ್ತಕ್ಕಂಥದ್ದು. ಮತ್ತೆ ಸಾಹಸದ ಮನೆ ಆಗಿರ್ತಕ್ಕಂಥದ್ದು. ಏನ್ ಗುರುಗಳ ಏನಾಗ್ತದ ಅಂತಂದ್ರೆ, ನಿಮ್ಮ ಮಾತಿಗೆ ತೂಕ ಬರುವಂತ ಸಾಧ್ಯತೆಗಳಿರ್ತದ. ನೀವು ಯಾರ ಜೊತೆ ಮಾತಾಡ್ತೀರಾ ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗ್ತದ. ಮತ್ತೆ ಏನಾಗ್ತದ ಅಂದ್ರೆ ನೀವು ಮಾತಾಡುವಂತ ಶೈಲಿ ಬೇರೆ ಆಗ್ತದ, ನಿಮ್ಮ ಮಾತಾಡುವಂತ ತೂಕ ಆಗ್ತದ, ಎಲ್ಲ ಸಹಿತ ಅಭಿವೃದ್ಧಿ ಆಗ್ತದ.
ನಿಮ್ಮ ಮಾತಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಅನ್ನ ಹಿಡ್ಕೊಂಡ್ರೆ ಮಾತಿನಲ್ಲಿ ಒಂದು ಬೆಳೆ, ಒಂದು ತೂಕವನ್ನ ಬರುವಂತಹ ಸಾಧ್ಯತೆಗಳಾಗ್ತಕ್ಕಂಥದ್ದು. ಮತ್ತೆ 2ರಲ್ಲಿ ರಾಹು ಕೂಡ ಕುತ್ಕೊಂಡಿದ್ದಾನೆ. ಆದ್ರೆ ಎರಡರಲ್ಲಿ ರಾಹು ಕುತ್ಕೊಂಡ್ರೆ ಏನಾಗ್ತದ ಅಂತಂದ್ರೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ನಿಗಾ ಇರಬೇಕಾಗ್ತದ, ಅದೊಂದಷ್ಟೇ. ಮತ್ತೆ ನಿಮ್ಮ ಸಂಬಂಧದಲ್ಲಿ, ನಿಮ್ಮ ಸಂಬಂಧಿಕರ ವಿಚಾರದಲ್ಲಿ, ರಿಲೇಟಿವ್ಸ್ ಆಗಿರ್ತಕ್ಕಂಥದ್ದು ಅವರಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಡ್ತಿರ್ತದ. ಅಂದ್ರೆ ಏನಾಗ್ತದ ಗುರುಗಳ ಅಂದ್ರೆ ಸಾವಿನ ಸುದ್ದಿಯನ್ನ ಕೇಳ್ತಕ್ಕಂಥದ್ದು. ನಿಮ್ಗೆ ಹಾಲು ಕೊಡದಷ್ಟು ಸಂತೋಷ. ಯಾಕೆ ಹೇಳ, ನಿಮ್ಮ ವೈರಿಯ ನಿಮ್ ಕಣ್ಮುಂದೆ ಸಾಯುವಂಥದ್ದು ಬಂದಾಗ ಎಷ್ಟು ಖುಷಿ ಆಗ್ತದೆ. ಯಾಕೇಳೆ, ನಿಮ್ಗೆ ಅಷ್ಟೊಂದು ನೋವನ್ನ ಕೊಟ್ಟಿರ್ತಾನೆ, ಹಿಂಸೆ ಮಾಡಿರ್ತಾನೆ, ಟಾರ್ಚರ್ ಮಾಡಿರ್ತಾನೆ, ನಿಮ್ ನೋಡಿ ಅಸೂಯೆ ಪಟ್ಟಿರ್ತಾನೆ, ಹೊಟ್ಟೆ ಕೆಚ್ಬಿಡತ್ತ. ಅವ್ರಿಗೆ ಉಳಿಗಾಲ ಬರುವಂತ ಸ್ಥಿತಿ ಯಾವ ರಾಶಿಯವರು ನೋಡ್ತೀರಾ ಅಂದ್ರೆ ಮಕರ ರಾಶಿಯವರು ನೋಡ್ತಕ್ಕಂಥದ್ದು. ಮತ್ತೆ 4ನೇ ಮನೆಯಲ್ಲಿ ಕುಜಗ್ರಹ ಸಂಚಾರ ನಡೀತಾ ಇದೆ. ಆದರೆ ಏನಾಗ್ತದ ಅಂದ್ರ ಆರೋಗ್ಯದಲ್ಲಿ, ತಾಯಿಯಂದಿರ ತಂದೆಯರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳು, ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರಿಳಿತಗಳು ಕಂಡು ಬರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಖುಷಿ ವಿಚಾರ ಆದ್ರೆ ಭೂಮಿಗೆ ಸಂಬಂಧಪಟ್ಟಂತ ವಿಚಾರಗಳು ಏನಾರು ಕಾನ್ಸಂಟ್ರೇಷನ್ ಆಫ್ ದ ಮೈಂಡ್ ಇಸ್ ಆಲ್ವೇಸ್ ಮಂಕಿ ಅಂತ. ಅದಕ್ಕಾಗಿ ನೀವೇನಾದ್ರೂ ಭೂಮಿಯನ್ನ ಖರೀದಿ ಪಡ್ಬೇಕಂದ್ರ, ಭೂಮಿಯನ್ನ ಜಾಗ ತಗೋಬೇಕ್ರಿ ಗುರುಗಳ. ಒಂದು ಬಾಡಿಗೆ ಮನೆಯಲ್ಲಿ ಇದ್ದು ಬೇಸರ ಆಗಿಟ್ಬಿಟ್ಟದ ಗುರುಗಳ. ಹೊಸ ಮನೆ, ಹೊಸ ಜಾಗವನ್ನ ತೆಗೆದುಕೊಳ್ಬೇಕ್ರಿ ಗುರುಗಳ. ಅಂದ್ರ ಒಳ್ಳೆ ಅವಕಾಶ ತಗೊಳ್ಳಿ. ಯಾವಾಗ ಮೇ 15 ಕಳೀತಂದ್ರೆ ನಿಮಗೆ ಬಂಪರೇ, ಗೋಲ್ಡನ್ ಟೈಮೇ. ತಗೊಳ್ಳಿ, ಮೇ 16 ಕಳೆದ ನಂತರ ನಿಮ್ಗೆ ಅದ್ಭುತಕರವಾಗಿರ್ತಕ್ಕ ಭೂಮಿಗೆ ಸಂಬಂಧಿಸಿದ ವಿಚಾರಗಳ ಜಾಗ ಮಾರೋದಾಗ್ಲಿ, ಜಾಗ ತಗೊಳ್ಳೋದಾಗ್ಲಿ, ರಿಯಲ್ ಎಸ್ಟೇಟ್ ಮಾಡೋರ್ಗಂತೂ ಸಹಿತ ಅದ್ಭುತಕರವಾಗಿರತಕ್ಕಂತಹ ಜೀವನವನ್ನ ಸೃಷ್ಟಿ ಮಾಡ್ಕೊಳ್ತೀರಾ. ಮತ್ತೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನ ಕಾಣ್ತೀರಾ. ವಿದ್ಯಾರ್ಥಿಗಳಿಗಂತೂ ಅದ್ಭುತಕರವಾಗಿರತಕ್ಕಂತಹ ರಿಸಲ್ಟ್ ಬರುವಂತದ್ದು. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂತವ್ರಿಗೆ ಒಳ್ಳೆಯ ಅವಕಾಶ. ಮತ್ತೆ ಇನ್ನೊಂದೇನಂದ್ರೆ 5ನೇ ಮನೆಯಲ್ಲಿ ಸೂರ್ಯ ಬುಧ ಸಂಚಾರ ಮಾಡೋದ್ರಿಂದ ಏನಾಗ್ತದ ಅಂದ್ರ ಬುಧಮಾದಿತ್ಯ ಯೋಗವನ್ನ ಉಂಟು ಮಾಡ್ತಕ್ಕಂಥದ್ದು. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನದ ಮನೆ ಅಂತ ಹೇಳ್ತಾರೆ. ಸೂರ್ಯ 5ನೇ ಮನೆಗೆ ಬಂದಿರೋದ್ರಿಂದ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಏನಾದ್ರೂ ಕೆಲಸ ಕಾರ್ಯಗಳಾಗಬೇಕಾಗಿತ್ತು. ರಾಜಕಾರಣಿಗಳಿಂದಾಗ್ಲಿ, ಅದು ದೊಡ್ಡ ವ್ಯಕ್ತಿಗಳಿಂದಾಗ್ಲಿ, ಚಿಕ್ಕ ವ್ಯಕ್ತಿಗಳಿಂದಾಗ್ಲಿ ಏನಾದ್ರೂ ಆಗ್ಬೇಕಾಗಿತ್ತು ಅಂತಂದ್ರ ಗೋರ್ಮೆಂಟ್ ಕೆಲಸಗಳು ಸಹಿತ ಉಚಿತವಾಗಿ, ಖಚಿತವಾಗಿ ಆಗುವಂಥದ್ದು. ಯಾವುದು ಮಕರ ರಾಶಿಯವರಿಗೆ ಬರೆದಿಟ್ಟುಕೊಳ್ಳಲಿ. ಏನಂತಂದ್ರೆ ನೀವು ಅಕ್ಷರಶಃ ಸತ್ಯ. ಏನಂತಂದ್ರೆ 5ನೇ ಮನೆಯಲ್ಲಿ ಸೂರ್ಯ ಪೂರ್ವ ಪುಣ್ಯದ ಕಾಲ ಏನಾಗ್ತದಂದ್ರೆ ನೀವು ಮಾಡಿರ್ತಕ್ಕಂಥ ತಂದೆ ತಾಯಿಗಳ ಮಾಡಿರ್ತಕ್ಕಂಥ ಪುಣ್ಯದಿಂದ ಗೋರ್ಮೆಂಟ್ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗುವಂಥದ್ದು. ಗೋರ್ಮೆಂಟ್ ಕೆಲಸದಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಬರುವಂಥದ್ದು ಸಾಧ್ಯತೆಗಳು ತುಂಬಾ ಇರ್ತದ. ಮತ್ತೆ ಯಾರಾದ್ರೂ ಬಿಸ್ನೆಸ್ಗಳಲ್ಲಿ ತುಂಬಾ ಕುಂಠಿತರಾಗಿದ್ರೆ ಡೆವಲಪ್ಮೆಂಟ್ಗಳಾಗಿರ್ತಕ್ಕಂಥದ್ದು. ಯಾವುದು ಈ ಗುಜರಿ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ, ಕಬ್ಬಿಣದ ಬಿಡಿ ಭಾಗಗಳನ್ನ ಆಗಿರ್ತಕ್ಕಂಥದ್ದು. ಮತ್ತೆ ಹಾರ್ಡ್ವೇರ್, ಇಂಥ ಶಾಮೀನ್ಗಳನ್ನ ಹಾಕ್ತಿರ್ತಕ್ಕಂಥ ಹಾರ್ಡ್ವೇರ್ಗಳನ್ನ ಅಂಗಡಿಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಅವ್ರಿಗೂ ಸಹಿತ ಒಂದಿಷ್ಟು ಒಳ್ಳೆಯ ಲಾಭಗಳು ಸಹಿತ ಅವರಿಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಮತ್ತೆ ಇನ್ನೂ ಒಂದು ಖುಷಿ ವಿಚಾರ, ಗಂಡ ಹೆಂಡತಿಯರ ನಡುವೆ ಸಣ್ಣ ಪುಟ್ಟ ಜಗಳಗಳು ಬಂದ್ರೂ ಸಹಿತ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಇದೇ ತಿಂಗಳಾಗಿರ್ತಕ್ಕಂಥದ್ದು. ಮಕ್ಕಳಲ್ಲಿ ಬುದ್ಧಿ ಜಾಸ್ತಿಯಾಗಿ ಬರುವಂಥದ್ದು. ನಿಮಗೆ ಆಶ್ಚರ್ಯ ಆಗ್ಬಿಡ್ತದ, ನನ್ನ ಮಗ ಇಷ್ಟು ಬುದ್ಧಿವಂತನಾದ್ನ, ಇಷ್ಟು ತನ್ನ ದೇಹದಲ್ಲಿರ್ತಕ್ಕಂತಹ ದಾಢತೆಯದಕ್ಕಿಂತನೂ ಬುದ್ಧಿಮಟ್ಟವನ್ನ ಜಾಸ್ತಿ ಉಪಯೋಗ ಮಾಡ್ಕೊಂಡ ಅಂತೇಳಿ ನಿಮ್ಮ ಮಗನ ಮೇಲೆ ನಿಮಗೆ ಫ್ರೌಡ್ ಬರ್ತದ. ಒಂದು ಖುಷಿ ವಿಚಾರ ಸಿಗ್ತದ ಮಕ್ಕಳಿಂದ. ಗೋರ್ಮೆಂಟ್ ಕೆಲಸವನ್ನ ಯಾರಾದ್ರೂ ಅರ್ಜಿ ಹಾಕಿದ್ರೆ ಇವಾಗ್ಲೇ ಸಕ್ಸಸ್ ಆಗ್ತದ, ಭಯ ಪಡುವಂತ ಅವಶ್ಯಕತೆಗಳಿಲ್ಲ. ಮತ್ತೆ 6ನೇ ಮನೆ ಗುರು ಶುಕ್ರ ಸಂಯೋಗದಿಂದ ಒಂದು ಚಾಲೆಂಜಿಂಗ್ ಟೈಮ್, ಅಂದ್ರೆ ನಿಮ್ಗೆ ಏನಾಗ್ತದಂದ್ರ ಚಾಲೆಂಜಿಂಗ್ ಟೈಮ್ ಏನಾಗ್ತದ್ರ ಗುರುಗಳ, ನಮ್ಗೆಲ್ಲಾ ಚಾಲೆಂಜ್ ಹಾಕಿದ್ರು ಏನು ಒಳ್ಳೆ ಟೈಮ್ ಏನ್ ಬರ್ತದ ಅಂತಂದ್ರ ಶತ್ರುಗಳ ಸಹಿತ ನಿಮಗೆ ಮಿತ್ರರಾಗ್ತಾರ. ಶತ್ರುಗಳ ಮುಂದೆ ನೀವು ತಲೆನೇ ತಗ್ಸಲ್ಲ, ಆರಾಮದಾಯಕವಾಗಿರ್ತೀರ. ಆದ್ರೆ ನಿಮ್ಮದ ಒಂದು ಮೈನಸ್ ಪಾಯಿಂಟ್ ಅಂತಂದ್ರ ಮಾತಿನಲ್ಲಿ ಹಿತವಿರಲಿ, ಮಿತವಾಗಿ ಮಾತನಾಡಿ. ಇದೊಂದು ರೂಢಿ ಮಾಡ್ಕೊಂಡ್ರಂದ್ರ ಮೇ ತಿಂಗಳು ನಿಮಗೆ ಗೋಲ್ಡನ್ ಟೈಮೇ, ಅದ್ಭುತಕರವಾಗಿರತಕ್ಕಂಥದ್ದು. ಮತ್ತೆ ಬ್ಯಾಂಕ್ಗಳಲ್ಲಿ ಲೋನ್ಗಳನ್ನ ಅಪ್ಲಿಕೇಶನ್ ಹಾಕಿದ್ರೆ ಲೋನ್ ಆಗುವಂತದ್ದಾಗಿರ್ತಕ್ಕಂಥದ್ದು.
ಕೋರ್ಟ್ ಕಚೇರಿಗಳಲ್ಲಿ ನಿಮ್ಮ ಪರವಾಗಿ ಜಯ ಆಗುವಂಥದ್ದು, ಶತ್ರುಗಳ ಸಂಹಾರ ಆಗ್ತದ, ಶತ್ರುಗಳಿಂದ ನಿಮಗೆ ಜಯ ಆಗ್ತದ, ಅವರುಗಳಿಂದ ಹಾರ ಹಾಕಿಸ್ಕೊಳ್ತೀರಾ. ಇನ್ನೇನ್ ಬೇಕು ನಿಮ್ಗೆ? ಅದ್ಭುತಕರವಾಗಿರತಕ್ಕಂಥದ್ದು. ಮತ್ತೆ ಗಂಡ ಹೆಂಡತಿ ನೋಡೋ ಜಗಳ ಸಣ್ಣ ಪುಟ್ಟ ಬಂದ್ರು ಸಹಿತ ಪ್ರೀತಿ ವಿಶ್ವಾಸ ಜಾಸ್ತಿ ಆಗ್ತದ. ಮತ್ತೆ ನಾನು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾನ್ರಿ ಮಕರ ರಾಶಿಯವರು, ಕೈ ಹಿಡಿಯುವಂತದ್ದಾಗಿರ್ತಕ್ಕಂಥದ್ದು. ಎನಿ ಟೈಮ್ ಎನಿ ಸಮಯದಲ್ಲಿ ಸಹಿತ ಮಕರ ರಾಶಿಗೆ ಒಳ್ಳೇದಾಗುವಂಥದ್ದು ಸಹಿತ ಏನಂತದ, ಹಗ್ಗ ಸಹಿತ ಹಾವಾಗ್ತದಲ್ಲ ಅದು ಉಲ್ಟಾ ಆಗ್ತದ. ನಿಮಗೆ ಒಳ್ಳೆಯ ಅದ್ಭುತಕರವಾಗಿರತಕ್ಕಂತಹ ಜೀವನವನ್ನ ನಿಮ್ಮ ಜೀವನದಲ್ಲಿ ಅದ್ಭುತಕರ ಸೃಷ್ಟಿ ಮಾಡ್ಕೊಳ್ತೀರ. ಮತ್ತೆ ಸೂರ್ಯ, ಅದೇ 5ನೇ ಮನೆ ಸೂರ್ಯಕ್ಕೊಂದು ಹೇಳಿದ್ನಲ್ಲ, ಗೋರ್ಮೆಂಟ್ ಕೆಲಸ, ಗೋರ್ಮೆಂಟ್ ಅಪ್ರೆಂಟಿಸ್‌ಶಿಪ್ ಎಲ್ಲ ಸಹಿತ ನಿಮಗೆ ಒದಗಿ ಬರುವಂತದ್ದು ಆಗುವಂಥದ್ದು. ಒಳ್ಳೆಯ ಅವಕಾಶಗಳನ್ನ, ಒಳ್ಳೊಳ್ಳೆ ಜೀವನಗಳನ್ನ, ಅದ್ಭುತಕರವಾಗಿರತಕ್ಕಂಥ ಜೀವನವನ್ನ ನಡೆಸ್ತೀರಾ ನೀವು ಮಕರ ರಾಶಿಯವರಂತಕ್ಕಂಥವ್ರು. ಬಹಳಷ್ಟು ಜನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ತೀರಾ ಏನಂತಂದ್ರೆ, ಗುರುಗಳ ಈ ದೇಶದಲ್ಲಿ ಹುಟ್ಟಬಾರ್ದೈತ್ರಿ ಗುರುಗಳ, ಒಳ್ಳೆ ಎಲ್ಲೋ ಫಾರಿನ್ ಅಲ್ಲಿ, ಅಮೆರಿಕದಲ್ಲಿ ಎಲ್ಲೋ ಒಂದ್ ಕಡೆ ಹುಟ್ಟಬೇಕಾಗಿತ್ರಿ ಗುರುಗಳ. ಈ ಭಾರತ ಮಣ್ಣು ನಮ್ಗೇನು ಎಷ್ಟು ದುಡಿದ್ರು ಕೈಯೊಳಗ ದುಡ್ಡು ನಿಲ್ತಾ ಇಲ್ಲ. ಅದು ನಿಮ್ದು ತಪ್ಪು ಕೆಲಸ. ಯಾಕೆ ಹೇಳಿ? ಅದು ನಿಮ್ಮ ಮೂರ್ಖತನ ಅಂತ ಹೇಳಬಲ್ಲೆ. ಯಾಕಂತಂದ್ರೆ ನಿಮ್ಗೆ ಎಲ್ಲರಿಗೂ ಸಹಿತ ಒಂದು ಖುಷಿ ವಿಚಾರ. ಯಾಕೆ ಹೇಳಿ? ನೀವು ನೆನಪು ಮಾಡ್ಕೊಳ್ಳಿ, ಕ್ರಿಕೆಟ್ ಒಳಗಡೆ ಒಬ್ಬ ವ್ಯಕ್ತಿ ಹೆಸರು ಹೇಳ್ತೀನಿ, ನಿಮಗೆ ಗೊತ್ತಿರ್ಬೇಕು. ಅವರು ಜಾಂಟಿ ರೋಡ್ಸ್ ಅಂತ. ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಆಟ ಆಡಕ್ ಬರ್ತಾನೆ. ಯಾರು? ಜಾಂಟಿ ರೋಡ್ಸ್. ಆ ಜಾಂಟಿ ರೋಡ್ಸ್ ನಮ್ಮ ಭಾರತ ದೇಶಕ್ಕೆ ಆಟ ಆಡಕ್ ಬಂದು ಭಾರತ ದೇಶದಲ್ಲಿರ್ತಕ್ಕಂತಹ ವೈವಿಧ್ಯತೆಗಳನ್ನ ತಿಳ್ಕೊಂಡು, ಸಸ್ಯ ಪರಿಸರಗಳನ್ನ ತಿಳ್ಕೊಂಡು, ಈ ಭಾರತದ ಬಗ್ಗೆ ತಿಳ್ಕೊಂಡು, ಈ ಭಾರತದ ನೇಚರ್ ಬಗ್ಗೆ ತಿಳ್ಕೊಂಡು ಖುಷಿ ಪಡ್ತಾನ. ಖುಷಿ ಪಡ್ಕೊಂಡು ಅವನ ಹೆಂಡತಿ ಗರ್ಭದಲ್ಲಿದ್ದಾಗಲೇ, ನೋಡಿ ಅರ್ಥ ಮಾಡ್ಕೊಳ್ಳಿ, ಅವನ ಹೆಂಡತಿ ಗರ್ಭದಲ್ಲಿದ್ದಾಗಲೇ ಜಾಂಟಿ ರೋಡ್ಸ್ ಏನ್ ಮಾಡ್ತಾನಂದ್ರ ಇಂಡಿಯಾ ಅಂತ ಹೆಸರು ಕೊಡ್ತಾನ ಅದಕ್ಕೆ. ಈಗೂ ಸಹಿತ ಅವನ ಮಗನಿಗೆ, ಜಾಂಟಿ ರೋಡ್ಸ್ ಮಗನಿಗೆ ಇಂಡಿಯಾ ಅಂತ ಕರೀತಾರೆ. ಅಂದ್ರೆ ಈ ದೇಶದ ನೆಲ, ಈ ದೇಶದ ಭಾಷೆ, ಈ ದೇಶದ ಸಂಸ್ಕೃತಿ ಅಂದ್ರೆ ತುಂಬಾ ಪ್ರೀತಿ. ಆಕೇಳ ತಾಕತ್ತ ಅಂತ ಇರ್ತಕ್ಕಂಥದ್ದು ಈ ದೇಶಕ್ಕೆ. ಈ ದೇಶದ ಗತ್ತು ನಮ್ಗೆಲ್ಲ ಗೊತ್ತು ಅನ್ನುವ ಹಾಗೆ ನಮ್ಮ ದೇಶದ ರೈತರಾಗ್ಲಿ ಮತ್ತೆ ಕೆಲಸ ಕಾರ್ಮಿಕರು ಮಾಡ್ತಕ್ಕಂಥದ್ದು ಇಂಥ ದೇಶದೊಳಗೆ ಇಟ್ಕೊಂಡು ನಾ ಬೇರೆ ದೇಶದಲ್ಲಿ ಹುಡ್ತೀನಿ ಅಂತಂದ್ರೆ ನಿಮ್ಮ ಅವಮಾನ ತಾನೆ. ಇಂಥ ದೇಶದಲ್ಲಿ ನಾವು ಹುಟ್ಟಿದ್ರಲ್ಲ, ನಮ್ಮಂತ ಪುಣ್ಯವಂತರು ಬೇರೆ ಯಾರು ಬೇಡ. ಇಂಥ ನೆಲದೊಳಗ ಕುವೆಂಪು, ಡಾಕ್ಟರ್ ರಾಜ್ಕುಮಾರ್, ಅಂಬೇಡ್ಕರ್ ಇಂಥ ನೆಲದೊಳಗೆ ಎಲ್ಲ ಜನಿಸಿ ಮರಣವನ್ನ ಹೊಂದಿದ್ರು ಸಹಿತ ಆರಾಮದಾಯಕವಾಗಿ ಜನನವನ್ನ ತಾಳಿದ್ರು, ಮರಣವನ್ನ ಹೊಂದಿದ್ರು, ಆರಾಮದಾಯಕವಾಗಿದೆ ಜೀವನ. ಅದಕ್ಕಾಗಿ ಈ ನೆಲ, ಈ ಜಲ, ಈ ಭಾಷೆಗೆ ನಾವು ಗೌರವನ್ನ ಕೊಡೋಣ. ಬೇರೆ ದೇಶ ಬಿಟ್ಟಾಕಿ ಯಾರೆಲ್ಲ ನಮ್ಮ ಭಾರತ ದೇಶವನ್ನ ಪ್ರೀತಿ ಮಾಡ್ತೀರಾ, ಜೈ ಕರ್ನಾಟಕ ಮಾತೆ ಅಥವಾ ಜೈ ಭಾರತ ಮಾತೆ ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೋಡೋಣ. ಎಷ್ಟು ಜನ ನಮ್ಮ ಭಾರತೀಯರು ಅದಾರ, ನಮ್ಮ ಭಾರತದೊಳಗ ನಮ್ಮ ಭಾರತೀಯರು ಎಷ್ಟು ಜನ ಅದಾರ ಅಂತ ಈ ಕಮೆಂಟ್ ಬಾಕ್ಸ್ ಒಳಗೆ ಗೊತ್ತಾಗ್ತದ. ಎಷ್ಟು ಜನ ನೀವು ಕಮೆಂಟ್ ಮಾಡ್ತೀರಾ ಅಷ್ಟು ನಮ್ಮ ಭಾರತೀಯರ ಪ್ರಬಲ್ಯರಾಗಿರ ಅನ್ನುವಂಥದ್ದು ಇದೊಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತದ. ಎಲ್ಲರಿಗೂ ಸಹಿತ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಎಲ್ಲ ಭಾರತೀಯರಿಗೂ ಶೇರ್ ಮಾಡಿ, ನಮ್ಮ ಕರ್ನಾಟಕ ಜನತೆಗೂ ಶೇರ್ ಮಾಡಿ. ಮತ್ತೆ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾಕಾಲ ಹಿಂಗೇ ಇರ್ಲಿ ಅನ್ನುವಂಥ ಮಾತನ್ನ ಹೇಳಿ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಯಾವಾಗ್ಲೂ ಹಿಂಗೇ ಇರ್ಲಿ ಅನ್ನುವಂಥ ಮಾತನ್ನ ಹೇಳಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.